ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮ್ಯಾಜಿಕ್ ಕೋಡ್ಗೆ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಈ ಸಂಚಿಕೆ ಏನಾಗಿದೆ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಜಿತ್ ಭೂಮಿ ಮಾತಾಡ್ತಾ ಇರ್ಬೇಕಾದ್ರೆ ವಂಶಿ ಬರ್ತಾರೆ. ವಂಶಿ ಬಂದ ತಕ್ಷಣ ಅಜಿತ್ಗೆ ಹೇಳ್ತಾರೆ, ಭೂಮಿ ನಿಮ್ಗೇನೋ ಕ್ಲಾರಿಟಿ ಬಂತು ನನ್ನ ಮಾತು, ಆದ್ರೆ ಅಜಿತ್ ಸಾಹೇಬ್ರಿಗೆ ಬಂದಿದೆಯೋ ಇಲ್ವೋ ಗೊತ್ತಾಗ್ಲಿಲ್ಲ. ಅಜಿತ್ ಅದಕ್ಕೆ ನನಗೂ ಬಂತು ಬಿಡಿ ಭೂಮಿ. ಈಗ ಹೇಳ್ದೆ ನಾನು ಸುಮ್ಮನೆ ಯಾಕೆ ಕೇಳೋದಿದೆಲ್ಲ ಬೇಡ ಸುಮ್ಮನೆ ಅಂತ ಹೇಳಿ ಅವಳೇ ಬಂದ್ಬಿಟ್ಲು. ಭೂಮಿ ಬೇಸರ ಮಾಡ್ಕೊಂಡು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ್ಬಿಟ್ಟು, ಸಾಹೇಬ್ರೆ ವಂಶಿ ವಿಚಾರದಲ್ಲಿ ನಿಮ್ಗೆ ಯಾಕೋ ಅತಿ ಆಯ್ತು, ನೀವು ಹಿಂಗೆಲ್ಲ ನಡ್ಕೊಳ್ತೀರಾ ನೀವು ಅಂತ ಹೇಳಿ ಮುನ್ಸ್ಕೊಳ್ತಾಳೆ. ಮುನ್ಸ್ಕೊಂಡು ಸೂಟ್ ಕೇಸ್ನ ಎತ್ತಿ ಕೆಳಕಿಡಿಸ್ತಾ ಇರ್ತಾಳೆ. ಇಳಿದ ತಕ್ಷಣ ಅಜಿತ್ ಇದ್ದವನು, ನೋಡು ನಮ್ದು ಇನ್ನೂ 3 ತಿಂಗಳಿದೆ ಒಪ್ಪಂದದ ಮದ್ವೆ ಕರಾರು, ಹಾಗಾಗಿ ನಾನು ನಿನ್ನ ಮನೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಹೋಗಕ್ ಬಿಡೋದಿಲ್ಲ, ಗೊತ್ತಾಯ್ತಲ್ಲ. ನಾನು ಕಳ್ಸೋಲ್ಲ ಅಂದ್ಮೇಲೆ ಕಳ್ಸೋಲ್ಲ ನಿನ್ನನ್ನ. ನೀನ್ ಸುಮ್ಮನೆ ನಿನ್ ಲಗೇಜ್ ಪ್ಯಾಕ್ ಮಾಡ್ಬೇಡ ಅಂತ ಹೇಳಂತಾರೆ. ಹಾಗಂದಾಗ ಅದಕ್ಕೆ ಭೂಮಿ ಇದ್ದವಳು, ಅಯ್ಯೋ ಸಾಹೇಬ್ರು ನಿಮ್ಗೆ ಯಾರು ಹೇಳಿದ್ದು ನಾನು ಹೋಗ್ತೀನಿ ಮನೆ ಬಿಟ್ಟು ಅಂತ? ನಾನು ಇಲ್ಲಿ ಅದಕ್ಕೋಸ್ಕರ ಲಗೇಜ್ ಪ್ಯಾಕ್ ಮಾಡಿದ್ದೀನಾ? ಜಿರ್ಲೆ ಸೇರ್ಕೊಂಡು ಬಟ್ಟೆ ಎಲ್ಲ ಹಾಳು ಮಾಡಿತ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಕೆಳಕ್ ತೆಗ್ದೆ ಅಷ್ಟೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದಾ ನಾನು ಹಾಗೇನ್ ತಿಳ್ಕೊಂಡಿಲ್ಲಪ್ಪ. ಭೂಮಿ ಹೇಳ್ತಾಳೆ, ಇನ್ನೇನು ನಿಮ್ಗೆ ಅನುಮಾನ ಶುರುವಾಗಿತ್ತಲ್ವಾ, ಹಾಗಾಗಿ ನಿಮಗ್ ನಂಬಿಕೆ ಇಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲಪ್ಪ ಇಲ್ಲ 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 ಹಾಗೇನಿಲ್ಲ, ನನಗೆ ನಂಬಿಕೆ ಇದೆ ಭೂಮಿ ಅಂತ ಹೇಳ್ತಾರೆ. ಬೆಳಗ್ಗೆ ಆಗಿದ್ಮೇಲೆ ಅಜಿತ ರಂಗೋಲಿ ಹಿಡ್ಕೊಂಡು, ಪೊಲೀಸ್ ಸ್ಟೇಷನ್ ನಲ್ಲಿ ಈ ಪುಡಿ ರೌಡಿಗಳಿಂದ ಹಿಡಿದು ಎಂತ ಇನ್ಫ್ಲೂಯೆನ್ಸ್ ಬಂದ್ರು ಕೂಡ ಅಂತ ಕೇಸ್ನೆಲ್ಲ ಗೆದ್ದಿದ್ದೀನಿ ನಾನು. ಎದ್ರದೆ ಬೆದ್ರದೆ ನಾನು ಹೋರಾಟ ಮಾಡಿರೋನು. ಈಗ ಇರ್ಬೇಕಾದ್ರೆ ನನ್ ಹಿಡ್ತಕ್ ಅಷ್ಟೆಲ್ಲ ಸಿಗುತ್ತೆ, ಈ ರಂಗೋಲಿ ಪುಡಿ ನನ್ನ ಹಿಡ್ತಕ್ ಸಿಗ್ತಾ ಇಲ್ವಲ್ಲ. ನನ್ನ ಹೆಂಡತಿ ಬರ್ತಿದ್ದಾಗೇನೆ ನಮ್ಮ ಜೀವನನೂ ಕೂಡ ಬಣ್ಣ ಬಣ್ಣದ ಚಿತ್ತಾರ ಇದ್ದಾಗೆ, ಹಾಗೆ ಈ ರಂಗೋಲಿನೂ ಕೂಡ ಬಣ್ಣಗಳಿಂದ ತುಂಬಿಸೋಣ ಅಂತ ಹೇಳೋಣ ಅಂದ್ರೆ ಆಗ್ತಾನೆ ಇಲ್ವೇ. ಭೂಮಿ ಬರ್ತಾಳೆ. ಬಂದ್ಬಿಟ್ಟು, ಏನ್ ಸಾಹೇಬ್ರೆ ಇದು, ಯಾಕೆ ರಂಗೋಲಿ ಅಳಿಸ್ತಾ ಇದ್ದೀರಾ? ಅದಕ್ಕೆ ಅಜಿತ್ ಹೇಳ್ತೀನಿ, ಇಲ್ಲ ಚಿನ್ನ ಯಾಕಂಗ್ ಆಡ್ತೀಯಾ, ನಾನು ಎಲ್ಲ ಅಳಿಸ್ತಾ ಇದ್ದೀನಿ ಚಿನ್ನ, ಪ್ಲೀಸ್ ಒಂದೇ ಒಂದು ರಾತ್ರಿ ಕೋಪ ಹೋಗಿಲ್ವಾ? ಅಷ್ಟರಲ್ಲಿ ವಂಶಿ ಬರ್ತಾನೆ. ವಂಶಿ ಬಂದ್ಬಿಟ್ಟು, ಏನು ಗಂಡ ಹೆಂಡತಿ ಬೆಳಗ್ಗೆನೆ ಜೋಡಿ ಅಕ್ಕಿಗಳು. ಅಷ್ಟರಲ್ಲಿ ಭೂಮಿ ಇದ್ದವಳು, ಹಾಗೇನಿಲ್ಲ ವಂಶಿ ಅವ್ರೆ, ರಂಗೋಲಿ ಬಿಡಿಸೋಣ ಅಂತ ಇದ್ದೆ ಅಷ್ಟೇ. ಅಜಿತ್ ಹೇಳ್ತಾನೆ, ಕೋಪ ಮಾಡ್ಕೋಬೇಡ ಚಿನ್ನ. ಸಾಯಿಬ್ರೆ ತೆಗಿರಿ ಕೈನ, ತೆಗಿರಿ ಮೊದ್ಲು. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ, ಗೊತ್ತಾಗಲ್ವಾ ನಿಮ್ಗೆ? ಆ ರಂಗೋಲಿ ಬಿಡಿಸ್ತಾ ಪ್ಲೀಸ್ ಚಿನ್ನ ಬೇಸರ ಮಾಡ್ಕೋಬೇಡ, ಇದೊಂದು ಸಾರಿ ನನ್ನನ್ನ ಬೇಡ ಅಂತ ಅನ್ಬೇಡ, ರಂಗೋಲಿಗೆ ಬಣ್ಣ ತುಂಬಕ್ ಬಿಡು ಹೋಗ್ಲಿ. ಆಯ್ತು ಮಾಡಿ ಅಂತ ಹೇಳಿ ರಂಗೋಲಿಗೆ ಬಣ್ಣ ತುಂಬಿಸ್ತಾಳೆ. ಅವಳು ಅಚ್ಚುಕಟ್ಟಾಗಿ ರಂಗೋಲಿ ಬಿಟ್ಬಿಟ್ಟು ಒಳಗ್ ಬಂದು ಅಡ್ಗೆ ಮನೇಲಿ ಸೇರ್ಕೊಳ್ತಾಳೆ. ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಾ ಇದ್ರೆ ಕಾಫಿ ಮಾಡ್ತಾ ಇರ್ತಾರೆ. ಕಾಫಿ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಸಂಗೀತ ಅವರು ಕೂಡ ಬರ್ತಾರೆ. ವಂಶಿ ಇದ್ದವರು ಮದರ್ ಯೂನಿವರ್ಸ್ ಅಂತಾರೆ. ಅದಕ್ಕೆ ಸಂಗೀತ ಇದ್ರು, ಇದೇನು ಇದು ಮದರ್ ಇಂಡಿಯಾ ಕೇಳಿದೀನಿ, ಮಿಸ್ ಇಂಡಿಯಾ ಕೇಳಿದೀನಿ, ಇದ್ಯಾವುದು ಮದರ್ ಯೂನಿವರ್ಸ್? ಅದಕ್ಕೆ ವಂಶಿ ಹೇಳ್ತಾನೆ, ನೀವಂತ ಸ್ಪೆಷಲ್ ನೀವು, ಹಾಗಾಗಿ ಅದಕ್ಕೆ ಏನೋ ಒಂದು ಸ್ವೀಟ್ ಮಾಡಿರ್ತಾಳೆ, ಕೊಡ್ತಾಳೆ. ನೋಡೋ ನಿನ್ಗೆ ಫಸ್ಟ್ ಕೊಡ್ತಾ ಇರೋದು, ಚೆನ್ನಾಗಿದೆಯೇನೋ? ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಅಜ್ಜಿ ಚೆನ್ನಾಗಿ ಅಡುಗೆ ಮಾಡೋರು ಅಂತ ಅಂತಿದ್ದಲ್ಲ ವಂಶಿ, ನಿಮ್ಮ ಅಮ್ಮ ಹೇಗ್ ಮಾಡೋರಂತೆ? ಅದಕ್ಕೆ ವಂಶಿ ಹೇಳ್ತಾನೆ, ಅಯ್ಯೋ ಅದ್ರ ನೆನಪೇ ಇಲ್ಲ ನನಗೆ, ಅದೇನು ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಕಾಫಿ ಕೊಡ್ತಾಳೆ ಭೂಮಿ, ಕಾಫಿ ತಗೊಳ್ಳಿ ಅಂತೇಳಿ. ಫಸ್ಟ್ ಕ್ಲಾಸ್ ಆಗಿದೆ ಕಾಫಿ ಕೂಡ. ಅಜಿತ್ ಚಿನ್ನ ಅಂತ ಹೋಗ್ತಾರೆ. ಭೂಮಿ ಇದ್ದವಳು, ಎಷ್ಟ್ ಸಲ ಹೇಳ್ಬೇಕು, ಯಾಕೆ ಹಿಂಗ್ ಆಡ್ತೀರ ಸಾಯಿದ್ರೆ, ನಡೀರಿ ನೀವು ಆಚೆಗೆ, ಗೊತ್ತಾಗಲ್ವ ನಿಮ್ಗಷ್ಟು? ಎಷ್ಟ್ ಸಲ ಹೇಳ್ಬೇಕು, ನೋಡಿ ನಡೀರಿ, ತೆಗಿರಿ ಕೈ. ಮತ್ತೆ ಅಲ್ಲೂ ಕೂಡ ರೊಮ್ಯಾನ್ಸ್ ಮಾಡಕ್ ಹೋಗ್ತಾನೆ. ಭೂಮಿ ಮನಸ್ಸಲ್ಲ, ಎಷ್ಟೊತ್ತಿಗೆ ಈ ಕಾಂಟ್ರಾಕ್ಟ್ ಮದ್ವೆ ಮುಗಿಯುತ್ತು ಅಂತ ಅನ್ಸ್ಬಿಟ್ಟಿದ್ಯಪ್ಪ ನನಗೆ, ಏನ್ ಹಿಂಸೆ ಕೊಡ್ತಾರೋ ನನಗೆ. ಆನಂತರ ಅಜ್ಜಿ ಇದ್ದವರು ಇಲ್ಲಿ ಶ್ರವಣನ ಕೂಗ್ತಾರೆ, ಬಾಳಲು ಶ್ರವಣ ನಿನ್ ಜೊತೆ ಮಾತಾಡ್ಬೇಕು ವಂಶಿ ವಿಚಾರವಾಗಿ. ಅಜಿತನು ಬಂದ್ಬಿಡ್ತಾನೆ ಆತರವಾಗಿ, ಏನಜ್ಜಿ ಏನಾದ್ರು ಅವಾಂತರ ಮಾಡಿದ್ರ? ಹಂಗೇನಾರಿದ್ರೆ ಹೇಳಿ, ಈಗ್ಲೇ ಒದ್ದ ಆಚೆಗೆ ಹಾಕ್ಬಿಡ್ತೀನಿ, ಅವನಿಗೂ ಅದೇ ಬೇಕಾಗ್ತಲ್ಲ. ಅದಕ್ಕೆ ಸಂಗೀತ, ಏನು ನೀನು ಮಾತಾಡ್ತಿದ್ರೆ ಪೊಲೀಸ್ ಭಾಷೆಲೆ ಮಾತಾಡ್ತೀಯಲ್ಲೋ, ಏನಾದ್ರೂ ಒಳ್ಳೇದು ಇರೋದಿಲ್ವಾ ಇಲ್ಲಿ? ನಾವು ಮನೆಯಲ್ಲಿ ಹೆಣ್ಮಗಳಿದ್ದಾಳಲ್ವಾ? ಭೂಮಿ ಹೇಳ್ತಾಳೆ, ಆಲ್ರೆಡಿ ಹೇಳಿರ್ತಾಳೆ, ಇವ್ನು ಕೊಪ್ಪಿಸ್ಕೊಂಡಿರ್ತಾನೆ. ಅದಕ್ಕೆ ಸಾಹೇಬ್ರೆ ನಮ್ಮ ಮನೇಲಿ ಹೆಣ್ಮಗಳಿದ್ದಾಳಲ್ಲ, ಅದಕ್ಕೆ ನಿಮ್ಮನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಅಜ್ಜಿ ಕೇಳ್ತಾನೆ, ನಂಬಿಕೆ ಇದೆ, ಯಾಕೆ ಹಂಗಂತೀಯ? ಅಲ್ಲ, ಈಗ ವಂಶಿ ವಿಚಾರವಾಗಿ ನಾನು ಯಾಕೆ ಇಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ, ನಿಮ್ ಮನೆಯಲ್ಲಿ ಹೆಣ್ಮಗಳಿದ್ದಾಳೆ, ನನ್ಗೆ ಇನ್ಯಾವುದು ಕೂಡ ಇಲ್ಲ.
ಅದಕ್ಕೆ ಅಜಿತ್ ಇದನ್ನ ಆಯ್ತಮ್ಮ ಆಯ್ತು ಆಗ್ಬೋದು. ಇಲ್ಲಿ ಅಜ್ಜಿ ಕರಿತಿದ್ದಾಗನೆ ವಂಶಿ ಕರಿತಿದ್ದಾಗನೆ ಪೊಲೀಸ್ ಭಾಷೆಲಿ ಯಾವಾಗ ಮಾತಾಡಕ್ ಹೋಗ್ತಾನೆ ಸಂಗೀತ ಬೈತಾರೆ, ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಎಲ್ಲವೂ ಪೊಲೀಸ್ ಭಾಷೆಲೆ ಮಾತಾಡ್ತೀಯಲ್ಲ. ಅಂಜುಗೂ ವಂಶಿಗೂ ಮದ್ವೆ ಮಾಡೋಣ ಅಂತ ಹೇಳಿ ದೇವ್ಯಾನಿನೂ ಕರೀತಾರೆ. ಏನ್ ದೇವ್ಯಾನಿ ನಿನ್ಗೆ ಇಷ್ಟನಾ? ಅದಕ್ಕೆ ಅಜಿತ್ ಹೇಳ್ತಾನೆ ಅತ್ತೆ ಅದಕ್ಕೆ ದೇವ್ಯಾನಿ ಹೇಳ್ತಾಳೆ ಇಲ್ಲ ಏಕು 22 ವರ್ಷ ತುಂಬಕ್ ಬರ್ತಾ ಇದೆ, 3 ತಿಂಗಳ ಹತ್ರ ಇದೆ, ನನಗೂ ಕೂಡ ಇಷ್ಟಾನೇ. ಅದಕ್ಕೆ ಅಜಿತ್ ಹೇಳ್ತಾರೆ ಅಲ್ಲ ಅತ್ತೆ ಯಾರ್ದೋ ಬಲವಂತಕ್ಕೋಸ್ಕರ ನೀವು ಒಪ್ಕೋಬೇಡಿ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಒಪ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಅದಕ್ಕೆ ದೇವೇನ್ ಹೇಳ್ತಾರೆ ಹಂಗೇನಿಲ್ಲ ನನಗೂ ಇಷ್ಟಾನೇ, ಸರಿ ಆಗಿದ್ಮೇಲೆ ಮಾತಾಡೋಣ ಅಂತೇಳಿ ಎಲ್ರು ಕೂಡ ಮನೆಯವರೆಲ್ಲರೂ ತೀರ್ಮಾನಿಸ್ಕೊಳ್ತಾರೆ. ಭೂಮಿನ ಕರ್ಕೊಂಡು ಸ್ಟೇಷನ್ಗೆ ಹೊಡ್ತಾನೆ. ಸ್ಟೇಷನ್ಗೆ ಹೋಗ್ತಾ ಇದ್ರೆ ಭೂಮಿ ಅವ್ರು ದಾರಿ ಬದಲಾಯಿಸ್ಬಿಡ್ತಾರೆ ಐಸ್ ಕ್ರೀಮ್ ಪಾರ್ಲರ್ ಕಡೆಗೆ. ಸಾಹೇಬ್ರಿ ಇದೇನ್ ಹಿಂಗ್ ಕರ್ಕೊಂಡು ಹೋಗ್ತಿದಿರಲ್ಲ, ಸ್ಟೇಷನ್ ಈ ಕಡೆದ ಆ ರೋಡು ನಡೀರಿ ಈ ಕಡೆಗೆ ನಡಿ ಕೂಕತ್ತಳ ಬಾ ಅವಳು ಗಂಟ್ಲಂತೂ ಹೇಳ್ತಿರ್ದು. ಅದಕ್ಕೆ ಅಜಿತ್ ಐಸ್ ಕ್ರೀಮ್ ತೆಗೆದ್ಬಿಟ್ಟು ಓಹೋ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಪೂಸಿ ಒರ್ಸಕ್ ಬಂದಿದಾರೇನೋ ಅಂತ ಹೇಳಿ ಅಂತಾಳೆ. ಇರ್ಲಿ ಪಾಪ ಎಲ್ಲಾದ್ರೂ ಹೋಗ್ಲಿ ಅಂತೇಳಿ ಸುಮ್ಮನೆ ಹಾಕ್ತಾಳೆ. ಆ ಐಸ್ ಕ್ರೀಮ್ ತೆಗೆದ್ಬಿಟ್ಟು ಅವನ್ಗೆ ತಿನ್ನಿಸ್ತಾ ಈ ಗಿಣಿಮೂತಿ ಸಿಟ್ಟಾಗಿದೆಯಲ್ಲ ಅದನ್ನ ತಣ್ಣಗ್ ಮಾಡೋಣ ಅಂತ ಕೋಪನೆಲ್ಲ ಅಂತೇಳಿ ತಿನ್ಸಕ್ ಹೋಗ್ತಾನೆ. ಅದಕ್ಕೆ ಭೂಮಿ ಇದ್ದೋಳು ಇದಕ್ಕೇನ್ ಕಡಿಮೆ ಇಲ್ಲ, ಇನ್ನೆಂದೂ ಕೂಡ ವಂಶಿ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಳಲ್ಲ ಅಂತ ಹೇಳಿ ಆಯ್ತಮ್ಮ ಇನ್ನೆಂದೂ ಕೂಡ ತಪ್ಪಾಗಿ ನಡ್ಕೊಳ್ಳೋದಿಲ್ಲ, ಆಯ್ತು ತಿಂದು ತಣ್ಣಗಾಗು ಅಂತೇಳಿ ತಿನ್ನಿಸ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.